My dear students, welcome to Management Dynamics and Applications video series Karnataka LMS. Unit 1 Introduction to Management alidvi ನಾವು. This is the second session. This is first semester second session of Bangalore North University in Management Dynamics and Applications. Myself Narsappa PR, working as an assistant professor at GFGC and PG Center, Chintamani. In this session, let us see what are the characteristics of management. The nature of management. When we study nature of management, we can find the characteristics of management. Management na ಸ್ವಭಾವ ನೋಡೋಣ, characteristics of management ಸಿಗುತ್ತೆ. ನಿರ್ವಹಣೆಯ ಗುಣಲಕ್ಷಣಗಳು ಅಂತ ಕರಿತೀವಿ ನಾವು. ಸೊ ದೇ ಆರ್ ಕಾಲ್ಡ್ ಆಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ದ ಫಸ್ಟ್ ಒನ್, ಮ್ಯಾನೇಜ್ಮೆಂಟ್ ಈಸ್ ಎ ಕಂಟಿನ್ಯೂಸ್ ಅಂಡ್ ನೆವರ್ ಎಂಡಿಂಗ್ ಪ್ರೋಸೆಸ್. Management is a dynamic and which is having no end. It is an endless process. We know these are the very important functions of management: planning, organizing, staffing, directing and controlling. There are so many functions also: reporting, budgeting, motivating, leading, communicating. ಇನ್ನು ತುಂಬ ಇದಾವೆ. ಇದನ್ನ ಮೇಜರ್ 5 ಫಂಕ್ಷನ್ಸ್ ಅಂತ ಕರಿತೀವಿ ನಾವು. ಇಲ್ಲಿ ಜಸ್ಟ್ ಲುಕ್ ಇನ್ ಟು ದ ಪಿಕ್ಚರ್. ಒಂದ್ಸಲ ಪ್ಲಾನಿಂಗ್ ಅಂತ ಮಾಡ್ತೀವಿ, ಆರ್ಗನೈಸ್ ಮಾಡ್ತೀವಿ, ಅದಕ್ಕೆ ಬೇಕಾಗಿರೋ ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡ್ಕೋತೀವಿ, ಸ್ಟಾಫಿಂಗ್. ದೇರ್ ಆಫ್ಟರ್ ವಿ ವಿಲ್ ಡೈರೆಕ್ಟ್ ದ ಪೀಪಲ್ and we will control the activities. Once the program is completed, once the objective is achieved, actual performance and planned activities can be compared. If there is any difference, we have to check the difference and we have to prepare a new plan again. So management antakantaddu, once we have achieved, the management activities are operated continuously for the achievement of goals with organized activities like this. Once the goals are achieved, again the functions and principles of management are used for the next objectives to achieve. ಒಂದ್ಸಲ ನಾವು ಒಂದು ಉದ್ದೇಶವನ್ನು ಈಡೇರಿಸ್ಬಿಟ್ವಿ ಅಂತಂದ್ರೆ ಮುಂದಿನ ಮತ್ತೊಂದು ಉದ್ದೇಶಕ್ಕೆ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅನ್ನ ಅಗೈನ್ ಅಂಡ್ ಅಗೈನ್ ವಿ ವಿಲ್ ಯೂಸ್. Therefore, management is a continuous process and it is a never ending process, or it is also called as endless process. ಇದು ನಿರಂತರವಾಗಿ ಮತ್ತು ಅಂತ್ಯವಿಲ್ಲದ ಪ್ರಕ್ರಿಯೆ ಅಂತ ಹೇಳಬಹುದು. ನಡೆಸ್ತಾನೇ ಇರಬೇಕಾಗುತ್ತೆ ನಾವು. ಓಕೆ. ಸೆಕೆಂಡ್ ಒನ್, ಮ್ಯಾನೇಜ್ಮೆಂಟ್ ಈಸ್ ಎ ಗೋಲ್ ಓರಿಯೆಂಟೆಡ್ ಆಕ್ಟಿವಿಟಿ. ಅಂದರೆ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಗುರಿಯನ್ನು ಆಧಾರವಾಗಿಟ್ಕೊಂಡು ನಡೆಸ್ತಾ ಇರೋ ಚಟುವಟಿಕೆ ಆಗಿದೆ. ವೇರ್ ದೇರ್ ಈಸ್ ನೋ ಗೋಲ್, ದೇರ್ ಈಸ್ ನೋ ಮ್ಯಾನೇಜ್ಮೆಂಟ್ ಈಸ್ ನೀಡೆಡ್. ಗೋಲ್ ಇಲ್ಲ ಅಂತಂದರೆ ಮ್ಯಾನೇಜ್ಮೆಂಟೇ ಬೇಕಾಗಿಲ್ಲ. ನಾವು ಏನನ್ನು ಸಾಧಿಸಬೇಕು ಅನ್ನೋದು ಒಂದು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನಾವು ಗೋಲ್ಸನ್ನು ಮತ್ತು ಆಬ್ಜೆಕ್ಟಿವ್ಸನ್ನು ಫಿಕ್ಸ್ ಮಾಡಿಕೊಂಡು ವಿ ಹ್ಯಾವ್ ಟು ವರ್ಕ್ ಫಾರ್ ಇಟ್. ಮ್ಯಾನೇಜ್ಮೆಂಟ್ ಎಕ್ಸಿಸ್ಟ್ ಫಾರ್ ದ ಅಚೀವ್ಮೆಂಟ್ ಆಫ್ ಎ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಆರ್ ಎ ಗೋಲ್. ಇಟ್ ಮೀನ್ಸ್ management is a tool to accomplish predetermined goals. All activities of management are goal oriented only. Where there is no goal, the management is not necessary. ಅಂದರೆ ಒಂದು ಉದ್ದೇಶ ಅಂತಿದ್ದು, ಆ ಉದ್ದೇಶವನ್ನು ನಾವು ಈಡೇರಿಸೋದಕ್ಕೋಸ್ಕರ ಮ್ಯಾನೇಜ್ಮೆಂಟನ್ನು ಬಳಸ್ಕೋತೀವಿ, ಮ್ಯಾನೇಜ್ಮೆಂಟ್ ಫಂಕ್ಷನ್ಸನ್ನು ಬಳಸ್ಕೋತೀವಿ. ಇದು ಗೋಲ್ ಅಂದರೆ ಗುರಿಯನ್ನು ಸಾಧಿಸೋದಕ್ಕೆ ಇರತಕ್ಕಂಥ ಒಂದು ಚಟುವಟಿಕೆ ಆಗಿದೆ ಮ್ಯಾನೇಜ್ಮೆಂಟ್ ಅನ್ನೋದು. ದಿಸ್ ಈಸ್ ಸೆಕೆಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ದ ಥರ್ಡ್ ಒನ್, ಮ್ಯಾನೇಜ್ಮೆಂಟ್ ಈಸ್ ಯೂನಿವರ್ಸಲ್. ಮ್ಯಾನೇಜ್ಮೆಂಟ್ ಅನ್ನೋದು ಸಾರ್ವತ್ರಿಕವಾಗಿರುತ್ತೆ. ಜಸ್ಟ್ ಲುಕ್ ಇನ್ ಟು ದ ಪಿಕ್ಚರ್ಸ್. ಇದು ಒಂದು ಫ್ಯಾಮಿಲಿ ಆ್ಯಂಡ್ ಈ ಪಿಕ್ಚರ್ನ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಹಿಯರ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆ್ಯಂಡ್ ಅಲಾಂಗ್ ವಿತ್ ಹಿಸ್ ಅದರ್ ಮಿನಿಸ್ಟರ್ಸ್, ಭಾರತ ದೇಶದ ಪ್ರಧಾನಮಂತ್ರಿ ಮತ್ತು ಇತರೆ ಮಂತ್ರಿಗಳ ಜೊತೆ ಇರತಕ್ಕಂಥ ಪಿಕ್ಚರ್ ಇದು. ದೆನ್ ವಿ ಕ್ಯಾನ್ ಸಿ ಇನ್ಫೋಸಿಸ್ ಮತ್ತು ಮೈಕ್ರೋಸಾಫ್ಟ್ ಅನ್ನುವಂಥ ಕಂಪ್ನೀಸ್ ಪಿಕ್ಚರ್ನ ತೋರಿಸ್ತಿದ್ದೀನಿ ನಾನು. ಆ್ಯಂಡ್ ದಿಸ್ ಈಸ್ ಅನ್ ಹಾಸ್ಪಿಟಲ್. ಇಲ್ಲಿ ನಾವೇನು ಮಾಡ್ತೀವಿ?
ಫ್ಯಾಮಿಲಿ ಅಂತಕ್ಕಂಥದ್ದು ಒಂದು ಸೋಷಿಯಲ್ ಆರ್ಗನೈಸೇಷನ್. ಅಗೈನ್ ಗೌರ್ಮೆಂಟ್ ಅನ್ನೋದೊಂದು, ದೆನ್ ಬಿಸ್ನೆಸ್ ಆರ್ಗನೈಸೇಷನ್ ಇದೆ, ದೆನ್ ಇಲ್ಲಿ ಹಾಸ್ಪಿಟಲ್ ಇದೆ. ದಿಸ್ ಈಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್, ಸೇವೆ ಮಾಡ್ತಕ್ಕಂಥ ಸಂಸ್ಥೆ. ಬೈ ಅಬ್ಸರ್ವಿಂಗ್ ಆಲ್ ದೀಸ್ ಪಿಕ್ಚರ್ಸ್, ಮ್ಯಾನೇಜ್ಮೆಂಟ್ ಈಸ್ ರಿಕ್ವೈರ್ಡ್ ಇನ್ ಎವ್ರಿ ಫಾರ್ಮ್ ಆಫ್ ಗ್ರೂಪ್ ಆಕ್ಟಿವಿಟಿ ಲೈಕ್ ಎ ಫ್ಯಾಮಿಲಿ ಆರ್ ಎ ಕ್ಲಬ್ ಆರ್ ಎ ಗೌರ್ಮೆಂಟ್ ಆರ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಆರ್ ಎ ಸರ್ವಿಸ್ ರೆಂಡರಿಂಗ್ ಇನ್ಸ್ಟಿಟ್ಯೂಟ್ ಲೈಕ್ ಎ ಹಾಸ್ಪಿಟಲ್ ಆರ್ ಎ ಕ್ಲಬ್. ಹೌದಲ್ವಾ? Managers, irrespective of the enterprise in which they are working and their place in the organization structure, make use of management principles. ಅಂದರೆ ಒಂದು ಮನೆ, ಕುಟುಂಬ, ಸಂಸ್ಥೆ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಆಗಲಿ ಅಥವಾ ಒಂದು ಹಾಸ್ಪಿಟ್ಲ್ ಆಗಲಿ, ಒಂದು ಸರ್ಕಾರ ಆಗಲಿ, ಇವರೆಲ್ಲರೂ ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅವ್ರು ಇರ್ತಕ್ಕಂಥ ಲಾಭದಾಯಕ ಹುದ್ದೆ ಆಗಿರ್ಬೋದು ಅಥವಾ ಲಾಭ ಮಾಡದೇ ಇರತಕ್ಕಂಥ ಸಂಸ್ಥೆ ಆಗಿರ್ಬೋದು, ಎಲ್ಲ ಕಡೆ ಕೂಡ they will use the management functions and management principles. ಅಂದರೆ the tools and techniques of management are universally applicable. ಹಾಗೇನೆ ಇದು ಒಂದು ದೇಶಕ್ಕೆ ಸೀಮಿತವಲ್ಲ. ನೀವು ಯಾವುದೇ ದೇಶದಲ್ಲಿ ಬಳಸಿದ್ರೂ ಕೂಡ the result will be same. ಎಲ್ಲ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನಮಗೆ ಗೊತ್ತಿದೆ. there are 3 levels of management: ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡ್ಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಹಾಗೇನೆ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್, ನಾನ್ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ಅಂದರೆ ಸರ್ವಿಸ್ ರೆಂಡರಿಂಗ್ ಆರ್ಗನೈಸೇಷನ್ಸ್ ಅಂತ ಏನಿದೆ ಅಲ್ಲಿ ಕೂಡ, ಅಥವಾ ನಮ್ಮ ದೇಶ ಆಗಲಿ ಅಥವಾ ಫಾರಿನ್ ಬೇರೆ ಯಾವುದಾದ್ರೂ ಕಂಟ್ರಿ ಆಗಲಿ, ಅಮೇರಿಕಾ ಆಗಲಿ, ಜರ್ಮನಿ ಆಗಲಿ, ವೇರ್ ಎವರ್ ಮೇ ಬಿ, ದ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಯೂಸ್ಡ್ ವಿಚ್ ವಿಲ್ ಗಿವ್ ಯು ದ ಸೇಮ್ ರಿಸಲ್ಟ್ಸ್. ಇದು ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ನೆಕ್ಸ್ಟ್ ನೋಡೋಣ, ಮ್ಯಾನೇಜ್ಮೆಂಟ್ ಈಸ್ ಎ ಸೋಷಿಯಲ್ ಪ್ರೋಸೆಸ್. ಇದು ಒಂದು ಸಾಮಾಜಿಕ ಪ್ರಕ್ರಿಯೆ ಅಂತ ಹೇಳ್ತಿದ್ದೀನಿ ನಾನು. ಏನು ಹಾಗಂದ್ರೆ, ಈ ಚಿತ್ರಗಳನ್ನು ನೋಡಿ ಒಂದ್ಸಲ. ಚಿತ್ರಗಳನ್ನು ನೋಡ್ತಿದ್ರೆ ನಿಮ್ಗೆ ಏನು ಅನಿಸ್ತಿದೆ? ಒಂದು ಫ್ಯಾಕ್ಟ್ರಿಯಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ ರಾ ಮೆಟೀರಿಯಲ್ಸ್ ಜೊತೆ. ಇನ್ನೊಂದು ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ಸು, ವರ್ಕರ್ಸು ಎಲ್ಲ ಕೂಡ ಒಂದು ಕೆಲಸವನ್ನು ಅಚೀವ್ ಮಾಡಿ ಸಂತೋಷವಾಗಿದ್ದಾರೆ ಅವರು. ಇನ್ನೊಂದು ಕಡೆ ಒಂದು ಪ್ರೊಡಕ್ಷನ್ ಯೂನಿಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಪಿಕ್ಚರ್ ಶೋಸ್ ದಟ್ ಫ್ಯೂ ಮ್ಯಾನೇಜ್ಮೆಂಟ್ ಪೀಪಲ್ ಆರ್ ಡಿಸ್ಕಸಿಂಗ್ ಸಮಥಿಂಗ್. ಆ್ಯಂಡ್ ಹಿಯರ್ ಒಂದು ಆಫೀಸ್ ಇದು, ಇಲ್ಲಿ ಆಫೀಸ್ ವರ್ಕ್ ನಡೀತಾ ಇದೆ. ಇಲ್ಲೆಲ್ಲ ಕಾಮನ್ ಆಗಿ ಯಾರಿದ್ದಾರೆ ಅಂತಂದರೆ, ಎಲ್ಲ ಪಿಕ್ಚರ್ಸಲ್ಲೂ ಕೂಡ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ ಆರ್ ದೇರ್. ಸೊಸೈಟಿಯಿಂದ ಸುಮಾರು ವಸ್ತುಗಳನ್ನು ತಗೊಂಡು ರಾ ಮೆಟೀರಿಯಲ್ಸ್ ತಗೋತಾರೆ, ಜನರನ್ನ ತಗೋತಾರೆ, ಮತ್ತು ಜನರಿಂದ ಕೆಲಸ ಮಾಡಿಸ್ತಾರೆ. ಆ ವಸ್ತುಗಳನ್ನು ಮತ್ತೆ ಜನರಿಗೆ ಮಾರಾಟ ಮಾಡ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ, ಇಟ್ ಈಸ್ ಡನ್ ಬೈ ದ ಪೀಪಲ್ ಆ್ಯಂಡ್ ಇಟ್ ಈಸ್ ಥ್ರೂ ದ ಪೀಪಲ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಈಸ್ ಯೂಸ್ಡ್ ಫಾರ್ ದ ಪೀಪಲ್. therefore management is a social process because it is concerned with interpersonal relationships of various people. ಅದಕ್ಕೆ ಸೋಷಿಯಲ್ ಪ್ರೋಸೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡಿಸಿಪ್ಲಿನರಿ. ಏನಾಗಂದ್ರೆ ಇದು ಅನೇಕ ವಿಷಯಗಳನ್ನು ಒಳಗೊಂಡಿದೆ, ನಾಟ್ ಎ ಸಿಂಗಲ್ ಸಬ್ಜೆಕ್ಟ್. ವಿ ನೋ ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೈಕಾಲಜಿ, ಆಂಥ್ರೋಪಾಲಜಿ, ಮೆಟೀರಿಯಾಲಜಿ, ಇಂಗ್ಲೀಷ್, ಹಿಸ್ಟ್ರಿ, ನೀವು ಯಾವುದೇ ಸಬ್ಜೆಕ್ಟನ್ನು ತಗೊಳ್ಳಿ, ಎಲ್ಲ ಕಡೆ ಕೂಡ ಮ್ಯಾನೇಜ್ಮೆಂಟ್ ಅನ್ನೋದು ಬಳಕೆ ಆಗುತ್ತೆ. ಎಲ್ಲ ವಿಷಯಗಳನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡಿದೆ. ಮ್ಯಾನೇಜ್ಮೆಂಟ್ ಈಸ್ ಎ ಕಾನ್ಸೆಪ್ಟ್ ವಿಚ್ ಡೀಲ್ಸ್ ವಿತ್ ವೇರಿಯಸ್ ಹ್ಯೂಮನ್ ಬಿಹೇವಿಯರಲ್ ಆಕ್ಟಿವಿಟೀಸ್ ಅಂಡರ್ ಚೇಂಜಿಂಗ್ ಕಂಡೀಷನ್ಸ್ ಆಫ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಅಂಡ್ ಡಿಫರೆಂಟ್ ಸಬ್ಜೆಕ್ಟ್ಸ್. Therefore, management depends upon the wide knowledge derived from various subjects. It is a multidisciplinary, ಬಹು ವಿಷಯ ಆಧಾರಿತವಾಗಿರ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಅನ್ನೋದು. ಮ್ಯಾನೇಜ್ಮೆಂಟ್ is concerned with many subjects. The next one, management is intangible, invisible. ಅಂದರೆ ಮ್ಯಾನೇಜ್ಮೆಂಟು ಅಮೂರ್ತ ಅಥವಾ ಅಗೋಚರ ಅಂತ ಹೇಳಬಹುದು. ಇದು ಕಾಣಿಸೋದಿಲ್ಲ. ಮತ್ತು ಹಾಗೆ ಮ್ಯಾನೇಜ್ಮೆಂಟು
ಸಕ್ಸಸ್ ಅಥವಾ ಫೇಲ್ಯೂರ್ ಅಲ್ಲಿ ಕಾಣಿಸುತ್ತೆ. ಸಕ್ಸಸ್ ಆದಾಗ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ನಾವು. ಲುಕ್ ಇನ್ ಟು ದಿಸ್ ಪಿಕ್ಚರ್. ಒನ್ಸ್ ಎ ಪರ್ಸನ್ ಹೂ ಗಾಟ್ ಸಕ್ಸಸ್, ಇಲ್ಲಿ ಕ್ಯಾರೆಟ್ ಬೆಳೆದಿರೋದನ್ನ ಒಂದು ಪಿಕ್ಚರ್ನ ನೋಡ್ತಾ ಇದ್ದೀವಿ ನಾವು. ಆ ಸಕ್ಸಸ್ ಪಡೆದಾಗ ಅವನು ಸಂತೋಷಗೊಳ್ತಾನೆ, ನಾನು ಒಂದು ಸಾಧನೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ಕಾರಣ ಮ್ಯಾನೇಜ್ಮೆಂಟ್. ಆ ಸಾಧನೆ ಅಂತಕ್ಕಂಥದ್ದು ಕಾಣಿಸೋದಿಲ್ಲ, ಅವನ ಎಕ್ಸ್ಪೀರಿಯನ್ಸಿಂದ, ಆ ಸಕ್ಸಸ್ ಅನ್ನೋದ್ರಿಂದ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ಚಿತ್ರನ ನೋಡ್ತಿದ್ದೀವಿ, ರನ್ನಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಫಸ್ಟ್ ಬಂದಿರತಕ್ಕಂಥ ವ್ಯಕ್ತಿ ಮುಖದಲ್ಲಿ ಖುಷಿ ಕಾಣಿಸ್ತಿದೆ, ಗೆದ್ದಿದ್ದೀನಿ ಅಂತ. ಹಿಯರ್ ಒನ್ ಮೋರ್ ಪಿಕ್ಚರ್ ವಿ ಕ್ಯಾನ್ ಐಡೆಂಟಿಫೈ ಎ ಪರ್ಸನ್ ಹೂ ಗಾಟ್ ಫೇಲ್ಡ್. ನಾನು ಹೇಳಿದೆ ಫೇಲ್ಯೂರ್ ಮತ್ತು ಸಕ್ಸಸ್ ಅನ್ನೋದರಲ್ಲಿ ಫೇಲ್ಯೂರ್ ಆಗಿದೆ ಅಂತಂದರೆ ಮ್ಯಾನೇಜ್ಮೆಂಟ್ ಅನ್ನೋದು ಅಲ್ಲಿ ಸರಿಯಾಗಿ ಬಳಕೆ ಆಗಿಲ್ಲ. ಸಕ್ಸಸ್ ಆಗಿದೆ ಅಂತಂದರೆ ಮ್ಯಾನೇಜ್ಮೆಂಟನ್ನು ಸರಿಯಾಗಿ ಬಳಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಬಹುದು. ಸೊ ದೇರ್ ಫೋರ್ ಮ್ಯಾನೇಜ್ಮೆಂಟ್ ಈಸ್ ಇಂಟ್ಯಾಂಜಿಬಲ್. ಅದು ಕಾಣಿಸೋದಿಲ್ಲ, ಭೌತಿಕವಾಗಿ ಕಾಣಿಸೋದಿಲ್ಲ. ಇಟ್ ಹ್ಯಾಸ್ ನೋ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಇಟ್ ಕ್ಯಾನ್ ನಾಟ್ ಬಿ ಸೀನ್ ಅಂಡ್ ಟಚ್ಡ್. ಒನ್ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇನ್ ದ ಫಾರ್ಮ್ ಆಫ್ desired results achieved, and the success or failure of management can be judged only by its results. If there is a positive result, then the management is successful. If there is a negative results like this, so their management is said to be failed. Fail agide anta helabodu. Next, ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ ಆಸ್ ವೆಲ್ ಆಸ್ ಸೈನ್ಸ್. ಮ್ಯಾನೇಜ್ಮೆಂಟು ಕಲೆಯೂ ಹೌದು, ವಿಜ್ಞಾನವೂ ಹೌದು ಅಂತ ಹೇಳಬಹುದು. ಏನು ಕಲೆ ಅಂತಂದ್ರೆ ಏನು, ವಿಜ್ಞಾನ ಅಂತಂದ್ರೆ ಏನು ಗೊತ್ತಿರಬೇಕು ನಮಗೆ. ಸೊ ಮ್ಯಾನೇಜ್ಮೆಂಟ್ ಕಂಟೈನ್ಸ್ ಸಿಸ್ಟಮ್ಯಾಟೈಸ್ಡ್ ಬಾಡಿ ಆಫ್ ಥಿಯರಿಟಿಕಲ್ ನಾಲೆಡ್ಜ್. ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಒಳಗೊಂಡಿರುತ್ತೆ ಅಂತಂದ್ರೆ ಅದನ್ನು ನಾವು ಸೈನ್ಸ್ ಅಂತ ಕರಿಬಹುದು. ನೋಡಿ, ಅದು ಪ್ರಾಕ್ಟೀಸ್ ಮಾಡಿ ಎಕ್ಸ್ಪರಿಮೆಂಟ್ ಮಾಡಿ ಕಲ್ತಿರ್ತಾರೆ. ಇಟ್ ಆಲ್ಸೋ ಇನ್ವಾಲ್ವ್ಸ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ನೋಡಿ, ಪಿಕ್ಚರ್ ನೋಡ್ತಾ ಇದ್ದೀನಿ. ನಾವು ನಮ್ಮಲ್ಲಿರ್ತಕ್ಕಂಥ ನಾಲೆಡ್ಜನ್ನು, ಸ್ಕಿಲ್ಲನ್ನು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ತೀವಿ ನಾವು. ದಟ್ ಈಸ್ ಕಾಲ್ಡ್ ಆರ್ಟ್, ಆರ್ಟಿಸ್ಟಿಕ್ ವರ್ಕ್. ಅಂದರೆ ಮ್ಯಾನೇಜ್ಮೆಂಟನ್ನು ನಾವು ಕಲೆಯಾಗಿ ಮತ್ತು ವಿಜ್ಞಾನವಾಗಿ ಎರಡೂ ರೀತಿಯಲ್ಲಿ ಬಳಸ್ಕೋತೀವಿ. ಇದು ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. Another important one is management is an integrated process. ಏನಾಗಂದರೆ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಒಂದು ಇಂಟಿಗ್ರೇಟೆಡ್ ಪ್ರೋಸೆಸ್ ಅಂತ ಕರಿತೀವಿ. ಇದು ಒಂದು ಸಂಯೋಜಿತ ಪ್ರಕ್ರಿಯೆಯಾಗಿದೆ. ಇಟ್ ಈಸ್ ಎ ಯೂನಿಫೈಡ್ ಪ್ರೋಸೆಸ್ ಅಂತ ಕೂಡ ಹೇಳಬಹುದು. ಲುಕ್ ಇನ್ ಟು ದ ಪಿಕ್ಚರ್ಸ್. ಇಲ್ಲಿ ಮ್ಯಾನೇಜ್ಮೆಂಟ್ ರಿಕನ್ಸೈಲ್ಸ್ ದ ಇಂಡಿವಿಜುವಲ್ ಗೋಲ್ಸ್ ವಿತ್ ಆರ್ಗನೈಸೇಷನಲ್ ಗೋಲ್ಸ್. ಒಬ್ಬ ವ್ಯಕ್ತಿಯ ಒಂದು ಗುರಿ ಮತ್ತು ಸಂಸ್ಥೆಯ ಗುರಿಯೊಂದಿಗೆ ಸಂಯೋಜನೆ ಮಾಡ್ತೀವಿ ನಾವು. ಮ್ಯಾನೇಜ್ಮೆಂಟ್ ಕ್ರಿಯೇಟ್ಸ್ ಎ ಟೀಮ್ ಸ್ಪಿರಿಟ್. ಇಫ್ ವಿ ವಾಂಟ್ ಟು ಅಚೀವ್ ಸಮಥಿಂಗ್, ವಿ ವಾಂಟ್ ಅ ಟೀಮ್ ವರ್ಕ್. ವಿ ವಾಂಟ್ ಟು ವರ್ಕ್ ವಿತ್ ಎ ಗ್ರೂಪ್ ವಿತ್ ಸ್ಪಿರಿಟ್. ದೆನ್ ವಿ ಕ್ಯಾನ್ ಅಚೀವ್ ಸಮಥಿಂಗ್. ಆಸ್ ಎ ಯೂನಿಫೈಯಿಂಗ್ ಫೋರ್ಸ್, ಮ್ಯಾನೇಜ್ಮೆಂಟ್ ಇಂಟಿಗ್ರೇಟ್ಸ್ ದ ಹ್ಯೂಮನ್ ರಿಸೋರ್ಸಸ್ ಅಂಡ್ ಅದರ್ ರಿಸೋರ್ಸಸ್. ಬೇರೆ ಎಲ್ಲ ರಿಸೋರ್ಸಸ್ಸು ಮತ್ತು ಮಾನವ ಸಂಪನ್ಮೂಲವನ್ನು ಒಂದು ಕಡೆ ಸೇರಿಸಿ ನಾವು ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮ್ಯಾನೇಜ್ಮೆಂಟ್ ಮಾಡಿಸುತ್ತೆ. ಟೀಮ್ ವರ್ಕ್ ಕ್ರಿಯೇಟ್ ಮಾಡುತ್ತೆ, ಟೀಮ್ ಸ್ಪಿರಿಟ್ ಕ್ರಿಯೇಟ್ ಮಾಡುತ್ತೆ. ದೆನ್ ವಿ ಕ್ಯಾನ್ ಅಚೀವ್ ವಾಟ್ ವಿ ವಾಂಟ್ ಟು ಅಚೀವ್. ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ದೆನ್ ಇಟ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ನಾನು ಪ್ರೀವಿಯಸ್ ವಿಡಿಯೋలో ಹೇಳಿದ್ದೆ, ಮ್ಯಾನೇಜ್ಮೆಂಟ್ ಅನ್ನೋದು ಅಂತಂದರೆ ಒಂದು ಡಿಸಿಷನ್ ತಗೊಳ್ಬೇಕಾಗಿರ್ತಕ್ಕಂಥ ಪ್ರೋಸೆಸ್ ಅದು. ವಿ ಹ್ಯಾವ್ ಟು ಟೇಕ್ ಸಮ್ ಡಿಸಿಷನ್ಸ್. ನೋಡಿ, ಚಿತ್ರನ ನೋಡ್ತಿದ್ದೀವಿ ನಾವು. ಬೀಯಿಂಗ್ ಎ ಮ್ಯಾನೇಜರ್, we have to take many decisions. What is right or wrong? What is good or bad? We have to decide what is to be done if we want to achieve the organizational objectives. If we can take a wrong decision, the organization will get failed. So adukoskara we have to think what is right or wrong before we take the decision. ಯಾವ್ಯಾವ ಆಲ್ಟರ್ನೇಟಿವ್ಸ್ ಇದೆ, ಏನೇನಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ನಾವು ಡಿಸಿಷನ್ ತಗೊಳ್ಳೋವಂಥ ಸಂದರ್ಭದಲ್ಲಿ ರೈಟ್ ಥಿಂಗ್ಸನ್ನು ಮಾತ್ರ ನಾವು ಡಿಸೈಡ್ ಮಾಡಿ ನಮ್ಮ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ಗೆ ಅಡಾಪ್ಟ್ ಮಾಡ್ಕೋತೀವಿ. ದೆನ್ ದ ಅಬ್ಜೆಕ್ಟಿವ್ಸ್ ಕ್ಯಾನ್ ಬಿ ಅಚೀವ್ಡ್. ದೇರ್ಫೋರ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಡಿಸಿಷನ್ಸ್ ರಿಲೇಟಿಂಗ್ ಟು ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಮ್ಯಾನೇಜ್ಮೆಂಟ್. It is said that management is the decision making process and the decisions are involved in all the levels of
management. As I said, there are 3 levels of management: top level, mid level, and lower level. In all the levels, we have to take various managerial decisions. Among the available alternatives, the management has to choose the best. ತುಂಬ ಚೆನ್ನಾಗಿರ್ತಕ್ಕಂಥ ಎಲ್ಲ ಆಲ್ಟರ್ನೇಟಿವ್ಸನ್ನು ಹುಡುಕಬೇಕು, ಅದರಲ್ಲಿ ದಿ ಬೆಸ್ಟನ್ನು ಚೂಸ್ ಮಾಡಿ ಇದು ನಮ್ಮ ಸಂಸ್ಥೆಗೆ ಉದ್ದೇಶವನ್ನು ಈಡೇರಿಸೋದಕ್ಕೆ ಇರಲಿ ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಸೊ ದೇರ್ ಫಾರ್ ಮ್ಯಾನೇಜ್ಮೆಂಟ್ ಈಸ್ ಎ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್, ಮ್ಯಾನೇಜ್ಮೆಂಟ್ ಈಸ್ ಎ ಸಿಚುಯೇಷನಲ್. ಸಾಂದರ್ಭಿಕ ಅಂತ ಹೇಳ್ತೀವಿ ನಾವು. ಒಂದೊಂದು ಸಂದರ್ಭಕ್ಕೂ ಬೇರೆ ಬೇರೆ ರೀತಿಯಾದಂಥ ಒಂದು ಟೂಲನ್ನು ಅಥವಾ ಟೆಕ್ನಿಕ್ಕನ್ನು ಬಳಸಬೇಕಾಗತ್ತೆ. ದೇರ್ ಮೇ ಬಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್: ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಆಫೀಸ್ ಮ್ಯಾನೇಜ್ಮೆಂಟ್. ಲೈಕ್ವೈಸ್ ಒಂದೊಂದು ಸಂದರ್ಭದಲ್ಲೂ ಕೂಡ ಈ ಚಿತ್ರಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡಬೇಕು ಅಂತ ವರ್ಕರ್ಸ್ಗೆ ತೋರಿಸ್ತಿದ್ದಾನೆ. ಹಿಯರ್ ಅನದರ್ ಪ್ಲೇಸ್ ವಿ ಆರ್ ಫೈಂಡಿಂಗ್ ದಟ್ ಸಮಥಿಂಗ್ ಈಸ್ ರೈಟಿಂಗ್. ಒಂದು ಡಿಸಿಷನ್ ತೊಗೊಂಡೇನೋ ಬರೀತಿದ್ದಾರೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಆಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ. ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಬೇರೆ ಬೇರೆ ಡಿಸಿಷನ್ಸನ್ನ ತಗೋಬೇಕಾಗತ್ತೆ, ಬೇರೆ ಬೇರೆ ರೀತಿ ಆ್ಯಕ್ಟ್ ಮಾಡಬೇಕಾಗತ್ತೆ. ಬೀಯಿಂಗ್ ಎ ಫಿನಾನ್ಷಿಯಲ್ ಮ್ಯಾನೇಜರ್, ಅಗೈನ್ ಹಿ ಹ್ಯಾಸ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ಫಿನಾನ್ಷಿಯಲ್ ಮ್ಯಾನೇಜರ್ ಟು ಟೇಕ್ ಸರ್ಟನ್ ಡಿಸಿಷನ್ಸ್ ಅಂಡ್ ಟು ಮೇಕ್ ಸರ್ಟನ್ ಪಾಲಿಸೀಸ್. According to different situations, management acts differently. A good manager must think about suitable approach of management to attain the goals. Management makes plans, policies, and take decisions according to the situation. ಸಂದರ್ಭಕ್ಕೆ ತಕ್ಕಂತೆ ಯೋಜನೆಗಳನ್ನು ರೂಪಿಸ್ತಾರೆ, ಸಂದರ್ಭಕ್ಕೆ ತಕ್ಕಂತೆ ಪಾಲಿಸೀಸನ್ನು, ನೀತಿಗಳನ್ನು ಮಾಡ್ತಾರೆ, ಡಿಸಿಷನ್ಸನ್ನು ತಗೋತಾರೆ. ಇಟ್ ಚೇಂಜಸ್ ಇಟ್ಸ್ ಸ್ಟೈಲ್ ಅಕಾರ್ಡಿಂಗ್ ಟು ಸಿಚುಯೇಷನ್. ಮ್ಯಾನೇಜ್ಮೆಂಟ್ ಅನ್ನೋದು ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಇರುತ್ತೆ. ಇಟ್ ಯೂಸಸ್ ಡಿಫ್ರೆಂಟ್ ಪ್ಲಾನ್ಸ್, ಪಾಲಿಸೀಸ್, ಡಿಸಿಷನ್ಸ್ ಅಂಡ್ ಸ್ಟೈಲ್ಸ್ ಫಾರ್ ಡಿಫ್ರೆಂಟ್ ಸಿಚುಯೇಷನ್ಸ್. ಬೇರೆ ಬೇರೆ ಸಂದರ್ಭಕ್ಕೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಪ್ಲಾನ್ಸನ್ನು, ಬೇರೆ ಬೇರೆ ನೀತಿಗಳನ್ನು ರೂಪಿಸ್ತಾರೆ. ಇದು ಮ್ಯಾನೇಜ್ಮೆಂಟ್ನ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಈಸ್ ಎ ಡಿಸ್ಟಿಂಕ್ಟ್ ಪ್ರೋಸೆಸ್. ಇದು ಒಂದು ವಿಶೇಷ ಅಥವಾ ವಿಶಿಷ್ಟ ಪ್ರಕ್ರಿಯೆಯಾಗಿದೆ. ಪ್ಲೀಸ್ ಲುಕ್ ಇನ್ ಟು ದ ಪಿಕ್ಚರ್ ವಿಚ್ ಐ ಆಮ್ ಶೋಯಿಂಗ್. ದ ಮ್ಯಾನೇಜರ್ ನಾಟ್ ಓನ್ಲಿ extract the work from one person or two persons or three persons or few people. He has to get the work from various people. So therefore, the manager, according to situations, he will act. And according to situation and according to the people, he has to perform the jobs in different ways. And he has to get the plans done by the people differently for different situations. He has to organize the people in different manner. He has to appoint the people for different levels, for different jobs in different and variety manner. He has to direct the people and control the functions of management. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಕೆಲಸ ಮಾಡಿಸ್ಬೇಕಾಗಿದೆ, ಒಂದು ಕಡೆ ಅಕೌಂಟಿಂಗ್ ವರ್ಕನ್ನು ಮಾಡಬೇಕಾಗತ್ತೆ. ಸೊ ಮ್ಯಾನೇಜ್ಮೆಂಟ್ ಈಸ್ ಎ ಡಿಫರೆಂಟ್ ಅಂಡ್ ಯುನಿಕ್ ಪ್ರೋಸೆಸ್, ವಿಶೇಷವಾದಂಥ ಪ್ರಕ್ರಿಯೆ ಆಗಿದೆ. ನೆಕ್ಸ್ಟ್ ಒನ್, ಈ ಪಿಕ್ಚರ್ನ ನೋಡಿ ನೀವು, ಏನೇನು ಹೇಳುತ್ತೆ? ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಗನೈಸ್ಡ್ ಆಕ್ಟಿವಿಟಿ. ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಸಂಘಟಿತ ಚಟುವಟಿಕೆಯಾಗಿದೆ. ಹಿಯರ್ ವಿ ಕ್ಯಾನ್ ಫೈಂಡ್, ಇಲ್ಲಿ ವರ್ಲ್ಡ್ ಏಡ್ಸ್ ಡೇ ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ತಾಲೂಕ್ ಹೆಲ್ತ್ ಆಫೀಸರ್, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಬಂದು ಒಂದು ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ವರ್ಲ್ಡ್ ಏಡ್ಸ್ ಡೇ ಬಗ್ಗೆ ಮತ್ತು HIV ಏಡ್ಸ್ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ವಾಟ್ ಇಟ್ ಮೀನ್ಸ್, ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ಅನ್ನೋ ಪ್ರಕ್ರಿಯೆ ನಡೀತಾ ಇದೆ. ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಆ ಮಕ್ಕಳಿಗೆ ಒಂದು ವಿಶೇಷವಾದಂಥ ಉಪನ್ಯಾಸವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಾಗಿದೆ. ವಿ ಹ್ಯಾವ್ ಆರ್ಗನೈಸ್ಡ್ ಒನ್ ಪ್ರೋಗ್ರಾಮ್ ಫಾರ್ ದ ಸ್ಟೂಡೆಂಟ್ಸ್ ಆಫ್ ಎ ಕಾಲೇಜ್ ಟು ಎಕ್ಸ್ಪ್ಲೈನ್ ಅಬೌಟ್ ವರ್ಲ್ಡ್ ಏಡ್ಸ್ ಡೇ ಆರ್ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ವರ್ಲ್ಡ್ ಏಡ್ಸ್ ಡೇ. ಸೊ ಇಟ್ ಈಸ್ ಡನ್ ಆನ್ 1st December
ಎವ್ರಿ ಇಯರ್. ಸೊ ಅದಕ್ಕೋಸ್ಕರ ಇಟ್ ಈಸ್ ಎ ಗ್ರೂಪ್ ಆಕ್ಟಿವಿಟಿ. It is a group activity. That group is to be organized. It requires coordination among individuals and other subgroup also. ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ, ಟೀಚರ್ಸ್ ಇದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ವೇರಿಯಸ್ ಪೀಪಲ್ ಹ್ಯಾಸ್ ಟು ಬಿ ಆರ್ಗನೈಸ್ಡ್ ಅಂಡ್ ಕೋಆರ್ಡಿನೇಟೆಡ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್. This results in an organized activity which may be rigid and formal or informal. ಇದು ಫಾರ್ಮಲ್ ಗ್ರೂಪ್ಸ್ ಇರ್ಬೋದು ಅಥವಾ ಇನ್ಫಾರ್ಮಲ್ ಗ್ರೂಪ್ಸ್ ಇರ್ಬೋದು. ಯಾವುದೇ ಒಂದು ಗ್ರೂಪನ್ನು ಒಂದು ಕಡೆ ಸೇರಿಸಿ ಸಂಘಟಿಸಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದಾಗಿದೆ ಮ್ಯಾನೇಜ್ಮೆಂಟ್ ಅಂದರೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಈಸ್ ಗ್ರೂಪ್ ಎಫರ್ಟ್ಸ್. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಮಾಡ್ತಕ್ಕಂಥ ಕೆಲಸ ಅಲ್ಲ. ಇಟ್ ಈಸ್ ಎ ಗ್ರೂಪ್ ಎಫರ್ಟ್ಸ್. ಇದು ಗುಂಪಿನಿಂದ ಪ್ರಯತ್ನ ಮಾಡಿ ಗೆಲ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಪಿಕ್ಚರ್ನ ತೋರಿಸಿದ್ದೀನಿ. ಇತ್ತೀಚೆಗೆ ನಮ್ಮ ಭಾರತ ತಂಡ ಟೆಸ್ಟ್ ಸೀರೀಸನ್ನು ಗೆದ್ದು ಭಾರತ ವಿಜಯ ಆಯಿತು. ಸೌತ್ ಆಫ್ರಿಕಾ ಮೇಲೆ ಒಂದು ಟೀಮೆಲ್ಲ ಸೇರಿಬಿಟ್ಟು ಗ್ರೂಪ್ ಎಫರ್ಟ್ಸ್ ಹಾಕಿ 3 ಮ್ಯಾಚ್ಗಳಲ್ಲಿ 2 ಮ್ಯಾಚನ್ನು ಗೆದ್ದು ಸೀರೀಸನ್ನು ಗೆಲ್ದಿದ್ದು. ಸೊ ದಿಸ್ ಪಿಕ್ಚರ್ ಹ್ಯಾಸ್ ಬಿನ್ ಟೇಕನ್ ರೀಸೆಂಟ್ಲಿ, which is the picture of Indian cricket team who won the test series against South Africa recently. ಸೊ ಇಲ್ಲಿ ಯಾರು ಒಬ್ಬರು ಕೂಡ ಸಪ್ರೇಟಾಗಿ ನಾವು ನೋಡೋಕ್ಕಾಗೋದಿಲ್ಲ. ಆಲ್ ದ ಪೀಪಲ್ ಆರ್ ಟು ಬಿ ಗ್ರೂಪ್ಡ್ ಇನ್ ಟು ಒನ್ ಆ್ಯಂಡ್ ಮ್ಯಾನೇಜ್ಡ್ ಫಾರ್ ದ ಪರ್ಪಸ್ ಆಫ್ ಗೆಟಿಂಗ್ ಸಕ್ಸಸ್ ಅಗೇನ್ಸ್ಟ್ ಸೌತ್ ಆಫ್ರಿಕಾ. ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಕೆನಾಟ್ ಬಿ ಯೂಸ್ಡ್ ಇನ್ ಎ ಐಸೋಲೇಷನ್ ಮ್ಯಾನರ್. ಅಂದರೆ ಏಕಾಂತವಾಗಿ ನಾವು ಮ್ಯಾನೇಜ್ಮೆಂಟನ್ನು ಬಳಸೋದಕ್ಕಾಗೋದಿಲ್ಲ. ಮೆನಿ ಗ್ರೂಪ್ ಆಕ್ಟಿವಿಟೀಸ್ ಹೆಲ್ಪ್ ಅಸ್ ಟು ಅಚೀವ್ ಎನಿ ಪಾಸಿಬಲ್ ಔಟ್ಕಮ್ಸ್. ಈ ಎಲ್ಲ ವ್ಯಕ್ತಿಗಳು ಸೇರಿ, ಎಲ್ಲ ಕ್ರಿಕೆಟರ್ಸು ಸೇರಿ ನಾವು ಒಂದು ಮ್ಯಾಚನ್ನು ಚೆನ್ನಾಗಿ ಆಡಿ ಗೆಲ್ಲೇಬೇಕು ಅಂತ ಆಡಿದ್ದಕ್ಕೋಸ್ಕರ ಅವರು ಗೆದ್ದರು, ಭಾರತಕ್ಕೆ ಯಶಸ್ಸನ್ನು ತಂದರು. ಅಂದರೆ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಗ್ರೂಪ್ ಎಫರ್ಟ್ಸ್ ಆಗಿರುತ್ತೆ, ನಾಟ್ ಎ ಸಿಂಗಲ್ ಪರ್ಸನ್ ಆಕ್ಟಿವಿಟಿ. ನೆಕ್ಸ್ಟ್ ಒನ್, ಈ ಪಿಕ್ಚರ್ನ ನೋಡ್ತಾ ಇದ್ರೆ ನಮ್ಗೇನು ಅನಿಸುತ್ತೆ? ಇಟ್ ಈಸ್ ದ ಸ್ಕಿಲ್ ಆಫ್ ಗೆಟಿಂಗ್ ಥಿಂಗ್ಸ್ ಫ್ರಮ್ ಅದರ್ಸ್. ಇತರರಿಂದ ಕೆಲಸ ಪಡೆಯುವ ಒಂದು ಕೌಶಲ್ಯ. ಇಲ್ಲಿ ಈ ಪಿಕ್ಚರ್ನ ನೋಡಿ, ಒಬ್ಬ ಮ್ಯಾನೇಜರ್ ಅಂತಕ್ಕಂಥವನು ಯಾವ ದಿಕ್ಕಿಗೆ ಸಾಗಬೇಕು ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಾ ಇದ್ದಾನೆ ಶಿಪ್ನ. ಹಿಂದ್ಗಡೆ ಇನ್ನೊಂದು 3 ಆ ಒಂದು ದೋಣಿಯನ್ನು ಮುನ್ನಡೆಸೋದಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ, ಯಾರೊಬ್ಬ ವ್ಯಕ್ತಿ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಮ್ಯಾನೇಜರ್ ಅನ್ಸ್ಕೊಂಡಿರ್ತಕ್ಕಂಥವ್ನು ಏನು ಮಾಡ್ತಾನೆ? He has to direct, he has to plan, he has to give instructions to others and get the things from others. ಬೇರೆಯವರಿಂದ ಕೆಲಸವನ್ನು ಪಡಿತಕ್ಕಂಥ ಕೌಶಲ್ಯ. ಸ್ಕಿಲ್ ಅಂದರೆ ಕೌಶಲ್ಯ. ಅದು ಎಲ್ಲರೂ ಸೇರಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇಟ್ ಈಸ್ ಅನ್ ಆರ್ಟ್ ಅಗೈನ್. ಬೈ ಪ್ರಿಪೇರಿಂಗ್ ವೇರಿಯಸ್ ಪ್ಲಾನ್ಸ್ ಆ್ಯಂಡ್ ಪಾಲಿಸೀಸ್, ದ ವರ್ಕ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಅದರ್ ಪೀಪಲ್. ದ ಪೀಪಲ್ ಅಟ್ ಡಿಫರೆಂಟ್ ಲೆವೆಲ್ಸ್, different departments and different works can be supervised to complete the estimated work. ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು, ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಜನರು ಬೇರೆ ಬೇರೆ ಪಾಲಿಸೀಸ್ನ, ಬೇರೆ ಬೇರೆ ಪ್ಲಾನ್ಸನ್ನು ಬಳಸ್ಕೊಂಡು ನಮ್ಮ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಉದ್ದೇಶಗಳನ್ನು, ನಮಗೆ ಬೇಕಾಗಿರ್ತಕ್ಕಂಥ ಗುರಿಯನ್ನು ತಲುಪೋದಕ್ಕೆ ಬೇರೆಯವರಿಂದ ಕೆಲಸವನ್ನು ಪಡೆಯುವ ಕೌಶಲ್ಯವಾಗಿದೆ. ಅದು ಅಷ್ಟೊಂದು ಈಸಿ ಕೆಲಸ ಅಲ್ಲ. ಸೊ ಇವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ ಮೆಟೀರಿಯಲನ್ನು ಈ ಟೆಕ್ಸ್ಟ್ ಬುಕ್ಸಿಂದ ತೊಗೊಂಡಿದ್ದೀವಿ ರೆಫರೆನ್ಸು. ನಿಮಗೆ ಈ ಸೆಷನ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಈ ಸೆಷನನ್ನು ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.